ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಎಸ್ಐಟಿ ಮನವಿಯನ್ನ ಪುರಸ್ಕರಿಸಿದೆ 42ನೇ ಎಸಿಎಂಎಂ ಕೋರ್ಟ್. ನೋಡಿ, ಪ್ರಜ್ವಲ್ ರೇವಣ್ಣಗೆ ಕಾನೂನಾತ್ಮಕವಾದಂಥ ಸಂಕಷ್ಟಗಳು ಅದು ಬಿಗಿಯಾಗ್ತಾ ಹೋಗ್ತಾನೆ ಇದೆ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಾರೆಂಟ್ ಜಾರಿಯಾಗಿದೆ. ಈಗ ಬಂಧನ ವಾರೆಂಟ್ ಇದು. ಅನೇಕ ಬಾರಿ ನೋಟಿಸ್ ನೀಡಿದ್ರು, ವಿಚಾರಣೆಗೆ ಹಾಜರಾಗಿಲ್ಲ ಪ್ರಜ್ವಲ್ ರೇವಣ್ಣ. ಹಾಗಾಗಿ ಗಂಭೀರತೆಯನ್ನು ಪಡೆದುಕೊಂಡಿದೆ ಪ್ರಕರಣ. ಈ ಹಿನ್ನೆಲೆ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಬೇಕು ಅಂತ ಎಸ್ಐಟಿ ಕೋರ್ಟ್ಗೆ 42ನೇ ಎಸಿಎಂಎಂ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿತ್ತು. ಈಗ ಅರೆಸ್ಟ್ ವಾರೆಂಟ್ ಇದ್ರೆ ಪ್ರಜ್ವಲ್ ಕರ್ನಾಟಕಕ್ಕೆ ಬರ್ತಾ ಇದ್ದಂತೆ, ಅಂದ್ರೆ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಲ್ಲೇ ಅರೆಸ್ಟ್ ಮಾಡಬಹುದು. ಈಗ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸುವಂತ ಸಾಧ್ಯತೆಗಳಿದ್ದಾವೆ. ಆಲ್ರೆಡಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದ್ರೆ ಆತನ ಚಲನವಲನ, ಆತ ಎಲ್ಲಿದ್ದಾನೆ, ಸ್ಥಳ, ಅದರ ಬಗ್ಗೆ ಮಾಹಿತಿನ ಕೊಡುವಂಥದ್ದು, ಅಂದರೆ ನಿಗಾ ಇಡುವುದು ಬ್ಲೂ ಕಾರ್ನರ್. ರೆಡ್ ಕಾರ್ನರ್ ಜಾರಿ ಆಯಿತು ಅಂತ ಹೇಳಿದ್ರೆ ಎಲ್ಲೇ ಇದ್ರೂ ಕೂಡ ಎತ್ತಾಕೊಂಡು ಬರೋದು, CBI ಮೂಲಕ, ಇಂಟರ್ಪೋಲ್ ಮೂಲಕ. ರೆಡ್ ಕಾರ್ನರ್ ಆಯಿತು ಅಂತ ಹೇಳಿದ್ರೆ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಈಸಿ ಆಗುತ್ತೆ. ಇದಕ್ಕೆ ಕೋರ್ಟ್ನ ಅನುಮತಿ ಕೂಡ ಬೇಕು. ಈಗಾಗಲೇ ಅದಕ್ಕೂ ಕೂಡ SIT ಮನವಿಯನ್ನು ಸಲ್ಲಿಸಿದೆ. ಅಂದರೆ ರೆಡ್ ಕಾರ್ನರ್ ಜಾರಿಗೊಳಿಸಬೇಕಿತ್ತನ ವಿರುದ್ಧ ಅಂತ ಮನವರಿಕೆ ಮಾಡಿದೆ ಕೋರ್ಟ್ಗೆ. 3-4 ಬಾರಿ ನೋಟಿಸ್ ಕೊಟ್ಟರು ಕೂಡ ಪ್ರಜ್ವಲ್ ರೇವಣ್ಣ ಇನ್ನೂ ವಿಚಾರಣೆಗೆ ಹಾಜರಾಗಿಲ್ಲ. ಹಾಗಾಗಿ ಆತನನ್ನು ಬಂಧಿಸಲಿಕ್ಕೆ, ರೆಡ್ ಕಾರ್ನರ್ ಹೊರಡಿಸಲಿಕ್ಕೆ ನೀವು ಅವಕಾಶವನ್ನು ಕೊಡಬೇಕು ಅಂತ ಕೇಳಿದೆ. ಜೊತೆಗೆ ಬಂಧನ ವಾರೆಂಟ್, ಅರೆಸ್ಟ್ ವಾರೆಂಟ್ ಇದು ಅಧಿಕೃತವಾಗಿ ಈಗ ಅವಕಾಶ ಇದೆ SIT ಅವರಿಗೆ. ಎಲ್ಲೇ ಸಿಕ್ಕರೂ ಕೂಡ ಅರೆಸ್ಟ್ ಮಾಡಲಿಕ್ಕೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗುತ್ತೆ. ಜನಪ್ರತಿನಿಧಿ ಆಗಿರೋದ್ರಿಂದಾಗಿ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಹಾಗೆ ವೀಸಾ ರದ್ದು ಮಾಡಬೇಕು ಅಂತ ಹೇಳಿದ್ರೆ ಕೋರ್ಟ್ನ ಅನುಮತಿ ಬೇಕು. 196 ದೇಶಗಳಿಗೂ ಕೂಡ ಎಲ್ಲ ಕಡೆ ನೋಟಿಸನ್ನು ಕೊಡಬಹುದು. ರೆಡ್ ಕಾರ್ನರ್ ಆದರೆ ಅಲ್ಲಿನ ಇಂಟರ್ಪೋಲ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಎಲ್ಲೇ ಸಿಕ್ಕರೂ ಲಾಕ್ ಮಾಡಿ ಕರ್ಕೊಂಬನ್ನಿ ದೇಶಕ್ಕೆ ಅಂತ. ಮೋಸ್ಟ್ಲಿ ಅದೇ ರೀತಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಈಗ ಪ್ರಜ್ವಲ್ ರೇವಣ್ಣ ಸ್ವಯಂ ಪ್ರೇರಿತವಾಗಿ ಸರೆಂಡರ್ ಆಗೋ ಥರ ಕಾಣಿಸ್ತಾ ಇಲ್ಲ. ಈಗಲ್ಲೇ ದೇಶದಿಂದ ದೇಶಕ್ಕೆ ಎಸ್ಕೇಪ್ ಹಾಕ್ಕೊಂಡಿದ್ದಾರೆ. ಲಂಡನ್ನು, ಜರ್ಮನಿ ಓಡಾಡಿಕೊಂಡು. ಬಟ್ ಎಲ್ಲಿದ್ದಾರೆ ಅನ್ನುವಂಥ ನಿಖರ ಮಾಹಿತಿ ಇಲ್ಲ. ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಾ ಇದ್ದಾರೆ. ರೆಡ್ ಕಾರ್ನರ್ ಜಾರಿ ಆದರೆ ಕಾನೂನಾತ್ಮಕವಾಗಿ ಅವ್ರನ್ನ ಬಂಧಿಸಲಿಕ್ಕೆ ಅವಕಾಶ ಕೊಟ್ಟಂಗಾಗುತ್ತೆ. ಮೊದಲು ಅವರ ಪಾಸ್ಪೋರ್ಟ್ ಮತ್ತು ವೀಸಾ ರದ್ದುಗೊಳಿಸಬೇಕು. ಅದಾದಮೇಲೆ ಅವರೇ ರಾಜ್ಯಕ್ಕೆ ಬರೋ ಸಾಧ್ಯತೆಗಳು ಇರ್ತವೆ.